ಇಂದು ಬೆಳವಟ್ಟ ಮಂಟಿ ಸಿದ್ಲಿಂಗಪುರ ಪಂಚಾಯತ್ ವಾರ್ಡ್ ಸಂಖ್ಯೆ 2ರಲ್ಲಿ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು. ಬೆಳವಟ್ಟ ವಾರ್ಡ್ ಸಂಖ್ಯೆ 2ರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ನೀರು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. 15 ಫೈನಾನ್ಸ್ನಿಂದ 4,50,000 ಮತ್ತು ವರ್ಗದಿಂದ 2,50,000 ಅನುದಾನದಲ್ಲಿ ಒಟ್ಟು 7 ಲಕ್ಷ ಅನುದಾನದಲ್ಲಿ ನೀರು ಚರಂಡಿ ಅಭಿವೃದ್ಧಿಗೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜಬಿಯಜ್ಜು ಮಾತನಾಡಿ ಬೆಳವಟ್ಟದಲ್ಲಿ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾತನಾಡಿದರು. ಇನ್ನು ಬೆಳವಟ್ಟದಲ್ಲಿ ಮುಂಬರುವ ಹಲವು ಅಭಿವೃದ್ಧಿ ಯೋಜನೆಗಳು ಬರಲಿವೆ ಅಂತ ತಿಳಿಸಿದರು. ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ತಡವಾಗಿ ಬೆಳವಟ್ಟ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು. ಈ ಗುದ್ದಲಿ ಪೂಜೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜಬಿಯಜ್ಜು, ಪಂಚಾಯಿತಿ ಅಧ್ಯಕ್ಷ ಸೀಮಾದೇಶ್, ಪಂಚಾಯಿತಿ ಪಿಡಿಒ ಯೋಗೇಶ್, ವಾರ್ಡ್ ನಂಬರ್ 2 ಸದಸ್ಯರಾದಂತಹ ಗುರು, ಪ್ರೇಮ, ದಶರಥ್ ಮತ್ತಿತರರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಮೈಸೂರು ನ್ಯೂಸ್ 21. ಮೇಡಮ್, ಇವತ್ತು ನಮ್ಮ ಬೆಲ್ಲೋತ ಮಂಟಿನಲ್ಲಿ ಸಿಗ್ನಿಂಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನನ್ನ ವಾರ್ಡ್ ನಂಬರ್ 2 ಅದರಲ್ಲಿ ನಮ್ಮ ವರ್ಗ 2 ಮತ್ತೆ 15 ಫೈನಾನ್ಸ್ ನಲ್ಲಿ 6 ಲಕ್ಷ ರೂಪಾಯಿ ಒಂದು ಡ್ರೈನು ಮತ್ತೆ ಡಕ್ಕು ಮಾಡಿಸೋ ಕಾಮಗಾರಿಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ ಮೇಡಮ್. ಇಲ್ಲಿ ಒಂದು 35-40 ವರ್ಷದಿಂದ ಬರುವಂತ ನೀರೆಲ್ಲ ರಸ್ತೆಗೆ ಬರುತ್ತೆ ಮತ್ತೆ ಮನೆಗೆಲ್ಲ ನುಗ್ತಾ ಇತ್ತು. ಅದರಿಂದ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಪಿಡಿಒ ಸಾಹೇಬ್ರ ಗಮನಕ್ಕೆ ತಂದಿಕ್ಕೆ ವರ್ಗ 2 ಮತ್ತೆ 15 ಫೈನಾನ್ಸ್ ನಲ್ಲಿ ಅನುದಾನ ಬಿಡುಗಡೆ ಮಾಡೋರೆ. ಈ ವರ್ಷದ್ದು 2023-24 ಅನುದಾನದಲ್ಲಿ 6 ಲಕ್ಷ ರೂಪಾಯಿ ನಮ್ಮ ವಾರ್ಡ್ ನಂಬರ್ 2ಕ್ಕೆ ಕೊಟ್ಟವ್ರೆ. ನಾವು ಮತ್ತೆ ನಮ್ಮ ಮೆಂಬರ್ ಗುರು ಸಾರು ಮತ್ತೆ ನಮ್ಮ ಪ್ರೇಮ ಮೇಡಮ್ 3 ಜನದ್ದು ಆಶ್ರಪಣೆಯಲ್ಲಿ 6 ಲಕ್ಷ ರೂಪಾಯಿ ಕೆಲಸ ಇವತ್ತು ಕಾಮಗಾರಿ ಶುರು ಮಾಡಿ ಅದ್ರ ಗುದ್ದಿ ಪೂಜೆ. ಇಲ್ಲ ಮೇಡಮ್, 30 ವರ್ಷದಿಂದ ಬೇರೆ ಕಡೆ ಇವಾಗ ನಮ್ಮ ಬೆಲ್ಲೋತ ತುಂಬಾ ದೊಡ್ಡ ಏರಿಯಾ, ಒಂದ್ 12,000 ಜನ ಇರುವಂತ ಇದು ಒಂದು ಊರಿದು. ಅದು ಬೇರೆ ಕಡೆ ಇವಾಗ ಗ್ರಾಮ ಠಾಣೆನಲ್ಲಿ ಇರೋದ್ರಿಂದ ಅಲ್ಲಿ ಕೆಲಸ ಮಾಡ್ಕೊ ಬರ್ತಾ ಇದ್ರು. ಇದು ಮತ್ತೆ ಇದು ಹೊಸ ಬಡಾವಣೆ, ಇದು ಒಂದು 3-4 ವರ್ಷದಿಂದ ಬೆಳೆದಿರುವಂತ ಬಡಾವಣೆ. ಈ ಬಡಾವಣೆಗೆ ಈ ಸತಿ ಅನುದಾನ ನಮ್ಮ ಅವಧಿನಲ್ಲಿ, ಇವಾಗ ನಾವು ಮೆಂಬರ್ ಆದ್ಮೇಲೆ ನಮ್ಮ ಅವಧಿನಲ್ಲಿ ಹಾಕಿ ಇದು ಡೆವಲಪ್ ಮಾಡ್ತಾ ಇದ್ವಿ ಮೇಡಮ್. ನಮ್ಮ ಶಾಸಕರಾದ್ರ ಈ ಭಾಗದ ಚಾಮುಂಡೇಶ್ವರಿ ಕ್ಷೇತ್ರದ GT ದೇವೇಗೌಡರು ಎಲೆಕ್ಷನ್ ಇಂದ ಮುಂಚೆ ಒಂದು 3 ಕೋಟಿ ಅನುದಾನ ಕೊಟ್ಟಿದ್ರು. ಅದ್ನಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ವಿ, ಮತ್ತೆ ಡ್ರೈನ್ ಮಾಡಿಸಿದ್ವಿ, ಮತ್ತೆ ತಾಲೂಕ್ ಪಂಚಾಯತಿಯಿಂದ ಒಂದು 60 ಲಕ್ಷ ರೂಪಾಯಿ ಬಂತು. ವರ್ಣ ಚಾನಲ್ ಅಭಿವೃದ್ಧಿ ಕಡೆಯಿಂದ ಅಲ್ಲಿಂದ ಒಂದು 25 ಲಕ್ಷ ಬಂತು. ಅದೆಲ್ಲ ಹಾಕಿ ತುಂಬಾ ಕಾಮಗಾರಿ ನಡೆದೈತೆ. ನಾನು ಈ ಮೊಲ್ಲ ಪರವಾಗಿ ಮತ್ತೆ ನಮ್ಮ ಎಲ್ಲಾ ಸರ್ವ ಸದಸ್ಯರು 20 ಜನ ಇದ್ದೀವಿ ನಾವು ಇದು ಬೆಲ್ಲೋತ ಮಂಟಿನಲ್ಲಿ. 20 ಜನದನ್ನು ಒಂದು ಶಕ್ತಿ ಏನಂದ್ರೆ ನಾವು 20 ಜನನು ಏನಿದ್ರು ಒಟ್ಟಿಗೆ ನಾವು ಮಾತಾಡಿ ಎಲ್ಲಿ ಅವಶ್ಯಕತೆ ಐತೆ ಅಲ್ಲಿ ನಾವು ಅನುದಾನ ಹಾಕಿ ಮಾಡ್ತೀವಿ. 35 ವರ್ಷದಿಂದ UGDಗಳ ಕನೆಕ್ಟಿವಿಟಿ ಇದ್ದಿಲ್ಲ. ಎಲ್ಲ ಮನೆ ಮುಂದೆ ಡಿಪ್ ಹೊಡ್ಕೊಂಡು 1 ತಿಂಗಳು 2 ತಿಂಗಳಿಗೆ 3,000-4,000 ಖರ್ಚು ಮಾಡಿ ಕ್ಲೀನ್ ಮಾಡಿಸೋಂತ ಪರಿಸ್ಥಿತಿ ಇತ್ತು. ಈ ಸತಿ ನಮ್ಮ ಅವಧಿನಲ್ಲಿ ಬಂದ್ಮೇಲೆ ಎಲ್ಲಾ ಸರ್ವ ಸದಸ್ಯರು ನಾವು 20 ಜನನು ಕುಂಟಿ ಮಾತಾಡಿ 20 ಲಕ್ಷ ರೂಪಾಯಿ ಅನುದಾನ ಹಾಕಿ ಎಲ್ಲಾ UGD ಕನೆಕ್ಟಿವಿಟಿ ಮಾಡಿಸಿದೀವಿ. ಅದು ಸಾರ್ವಜನಿಕರಿಗೆ ಗೊತ್ತೈತೆ, ಯಾಕಂದ್ರೆ ಅವ್ರ ಮನೆ ಪ್ರಾಬ್ಲಮ್ ಏನಿತ್ತು ಅಂತ ಗೊತ್ತಿತ್ತು. ಸರ್ವ ಸದಸ್ಯರು ಸೇರಿ ಇದಕ್ಕೆ ನಾವು ಈ ಕೆಲಸ ಮಾಡಕ್ಕೆ ನಮ್ಗೆ ಅನುಕೂಲ ಆಗಿದೆ ಮೇಡಮ್. ಮೇಡಮ್, ಇನ್ನು ನಮ್ದು 2 ವರ್ಷ ಅವಧಿ ಐತೆ ಈ ನಮ್ಮ ಈ ಪೀರಿಯಡ್. ನಮ್ಗೆ ಸಂಪೂರ್ಣ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ PDO ಅವ್ರ ಮೇಲೆ ಸಂಪೂರ್ಣ ನಮ್ಗೆ ಭರವಸೆ ಐತೆ. ಬರೋ ದಿವಸದಲ್ಲಿ ಏನೇನ್ ಬ್ಯಾಲೆನ್ಸ್ ರೋಡ್ಗಳೈತೆ ಅದಕ್ಕೂ ಅನುದಾನ ಕೊಟ್ಟು ಕಾಮಗಾರಿ ಮಾಡಕ್ಕೆ ನಮ್ಗೆ ಸಾಥ್ ಕೊಡ್ತಾರೆ ಅಂತ ನಮ್ಗೆ ತುಂಬಾ ಪಂಚಾಯತಿ ಮತ್ತೆ ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ ಪಂಚಾಯತಿನ ದೊಡ್ಡ ಪಂಚಾಯತಿ, ನಮ್ಗೆ ಅನುದಾನ ಕಮ್ಮಿ ಬರುತ್ತೆ ಸರ್ಕಾರದಿಂದ. ಅದರಿಂದ ನಮ್ಗೆ ಅಭಿವೃದ್ಧಿ ಮಾಡಕ್ಕೆ ಜಬ್ಬಿ ಸರ್ ಹೇಳಿದಾಗೆ ತುಂಬಾ ಹಿಂದುಳಿದೋಗಿತ್ತು ನಮ್ಮ ಬೆಲ್ವತ್ತ. ಈಗ ನಮ್ಮ ಒಂದು ಫೀಲ್ಡ್ ಅಲ್ಲಿ ನಮ್ಮ ದಶರಥ ಸರ್ ಅವರು 4ನೇ ಬಾರಿ ಗೆದ್ದಿದ್ದಾರೆ. ಅವರು ಎಲ್ಲರೂ ಸೇರಿ ನಾವು 20 ಜನ ಮೆಂಬರ್ಸ್ ಇದ್ದೀವಿ. ಎಲ್ಲರೂ ಸೇರಿ ಇವಾಗ ನಾವು ರೋಡ್ಗಳು, EGD, ಮೋರಿ ಇಂಥ ಒಂದು ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಫೀಲ್ಡ್ ಅಲ್ಲಿ ಈ ರೀತಿ ಕೆಲಸ ನಡೀತಾ ಇರೋದು ನಮ್ಗೆ ನಿಜವಾಗ್ಲೂ ಖುಷಿ ಇದೆ ಮೇಡಮ್. ಸ್ಕೂಲ್ಸ್ ಬಗ್ಗೆ ಮಾತಾಡಿದ್ರೆ ಎಷ್ಟು ಸ್ಕೂಲ್ಸ್ ಇದೆ, ಏನೇನು ಡೆವಲಪ್ ಮಾಡಿದ್ದೀರಾ?
ಮೇಡಮ್ ಇವಾಗ ಮೋರಿ ಎಲ್ಲ ಡೆವಲಪ್ ಮಾಡಿದ್ದೀವಿ, ಮೋರಿನೇ ಇರಲಿಲ್ಲ, ನೀರೆಲ್ಲ ಹರಿದು ರೋಡಿಗೆ ಬರ್ತಾ ಇತ್ತು. ಈ ಜಿಡಿ ಅಂತೂ ಇರಲೇ ಇಲ್ಲ ಇಷ್ಟು ವರ್ಷಗಳಿಂದ. ಈಗ ನಮ್ಮ ಜಗ್ಗಿ ಹೇಳಿದಾಗೆ ನಾವು ಏನು 20 ಜನ ಮೆಂಬರ್ಸ್ ಇದೀವೋ ಅಷ್ಟು ಜನದ್ದು ಅನುದಾನಗಳು ಎಲ್ಲ ಸೇರಿ ನಾವು 20 ಲಕ್ಷ ಖರ್ಚು ಮಾಡಿ ಇವಾಗ ಈ ಜಿಡಿ ಎಲ್ಲ ಕನೆಕ್ಟ್ ಮಾಡಿದ್ದೀವಿ. ಮುಂಚೆ ಎಲ್ಲ ಮನೆ ಮುಂದೆನೆ ಒಂದು ಗುಂಡಿ ಹೊಡ್ಕೊಂಡು ಗುಂಡಿಗಳಲ್ಲೇನೆ ಇದು ಮಾಡ್ಕೊಳ್ತಾ ಇದ್ರು. ಈಗ ಅದನ್ನೆಲ್ಲ ಜನಗಳಿಗೆ ಒಂದು ಅನುಕೂಲತೆ ಮಾಡ್ಕೊಟ್ಟಿದ್ದೀವಿ ಮೇಡಮ್. ಮಕ್ಕಳಿಗೆ ಎಜುಕೇಶನ್ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಡಿದ್ದೀರಾ? ಮಕ್ಕಳಿಗೆ ಎಜುಕೇಶನ್ ಸಂಬಂಧಪಟ್ಟ ಹಾಗೆ ಸ್ಕೂಲ್ಗಳಲ್ಲೇ ಇರುತ್ತಲ್ಲ, ಅದಕ್ಕೆ ನಾವು ಶಾತ್ ಕೊಡ್ತಾ ಇದೀವಿ ಮೇಡಮ್. ಏನಾದರೂ ಮೇಡಮ್ಗಳು ಫಂಕ್ಷನ್ ಇದ್ರೆ, ಸರ್ಗಳು ಕರೆದ್ರೆ ಮಕ್ಕಳಿಗೆ ಏನಾದ್ರೂ ನಾವು ಆ ಮಕ್ಕಳಿಗೆ ಒಂದು ಖುಷಿ ಕೊಡುವಂತ ಒಂದು ಪುಸ್ ಮಾಡೋದು, ಏನಾದ್ರೂ ಅವ್ರಿಗೆ ಹಿಂದುಳಿದಿದ್ರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಂತ ಮಕ್ಕಳಿಗೆ ಏನಾದ್ರೂ ನಾವು ಉತ್ತೇಜನ ಮಾಡೋದು ಅಂತ ಒಂದು ಕೆಲಸಗಳನ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು. Thank you.